ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನೆಲ್ಲ ಆತ್ಮೀಯ ಸಹೋದರರೇ, ಎಮರ್ಜೆನ್ಸಿಯಾಗಿ ಈ ವಿಡಿಯೋವನ್ನು ನೀವು ಶೇರ್ ಮಾಡಬೇಕು. ಬಹಳಷ್ಟು ಒಂದು ಸಂಕಷ್ಟದಲ್ಲಿರುವಂತಹ ಹೃದಯಾಘಾತದ ಮೂಲಕ ತನ್ನ ತಂದೆಯನ್ನು ಸಹೋದರನನ್ನು ಕಳೆದುಕೊಂಡಂತಹ ಒಂದು ಸಹೋದರಿ ಅದೇ ಆಘಾತಕ್ಕೆ ತುತ್ತಾಗಿ ಇವತ್ತು ಬಹಳ ಒಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಬ್ಯಾಂಗ್ಳೂರಿನ ನಾರಾಯಣ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಬಹಳಷ್ಟು ಒಂದು ನೋವಿನ ಸಂಗತಿ ಏನಂದ್ರೆ, ಇದಕ್ಕಿಂತ ಮುಂಚೆ ಆ ಸಹೋದರಿ ಮುಬ್ಜಿನ 32 ವರ್ಷದ ಸಹೋದರಿ ತನ್ನ ತಂದೆಯನ್ನು ಮತ್ತು ಸಹೋದರನ್ನು ಕಳೆದುಕೊಂಡದ್ದು ಇದೇ ರೋಗದಿಂದಾಗಿದೆ. ಇವತ್ತು ಅದೇ ಸಹೋದರಿ 9 ತಿಂಗಳ ಗರ್ಭಿಣಿಯಾದಂತಹ ಸಹೋದರಿಗೆ ಕಾಣಿಸಿಕೊಂಡಂತಹ ಹೃದಯಾಘಾತ ಇವತ್ತು ಬ್ಯಾಂಗ್ಳೂರಿನ ನಾರಾಯಣ ಆಸ್ಪತ್ರೆಯಲ್ಲಿ ಇದ್ದಾರೆ. ಡೆಲಿವರಿ ಸಹ ಅಲ್ಲಿಯೇ ನಡೆದಿದೆ. ನನ್ನೆಲ್ಲ ಆತ್ಮೀಯ ಸಹೋದರರೇ, ನಾನಿವತ್ತು ಪುತ್ತೂರು ತಾಲೂಕಿನ ಕುಂಬ್ರ ಸಮೀಪದ ಬದ್ರಿಯಾ ಜುಮಾ ಮಸ್ಜಿದ್ ಕಟ್ಟತ್ತಾರ್ ಈ ಅಂಗಳದಲ್ಲಿದ್ದೇನೆ. ಇವತ್ತು ಈ ಊರಿನ ಗ್ರಾಮಸ್ಥರಾಗಿರ್ಬೋದು, ಹಿರಿಯರಾಗಿರ್ಬೋದು, ಅದೇ ರೀತಿ ಇಲ್ಲಿನ ಉಲೆಮಾಗಳಾಗಿರ್ಬೋದು ಸೇರಿದ್ದಾರೆ. ಯಾಕೆಂದ್ರೆ ಆ ಕುಟುಂಬದ ಕಷ್ಟವನ್ನು, ಕಣ್ಣೀರನ್ನು ನಾವು ಕಂಡಿದ್ದೇವೆ. ಯಾರೂ ಸಹಾಯಕ್ಕೆ ಇಲ್ಲದೆ ಇವತ್ತು ಈ ಊರಿನವರಾಗಿರ್ಬೋದು ಅಥವಾ ಪರ ಊರಿನವರಾಗಿರ್ಬೋದು ಎಲ್ಲ ಸೇರಿ ಈಗಷ್ಟೇ 15 ಲಕ್ಷದಲ್ಲಿ ಒಂದು 7.5 ಲಕ್ಷ ರೂಪಾಯಿ ಬಿಲ್ ಕಟ್ಟಿದ್ದಾರೆ. ಇನ್ನೊಂದು 7-8 ಲಕ್ಷ ರೂಪಾಯಿ ತನಕ ಅಗತ್ಯ ಇದೆ. ನನ್ನೆಲ್ಲ ಆತ್ಮೀಯ ಸಹೋದರರೇ, ದಯವಿಟ್ಟು ಯಾರು ಸಹ ಕೈ ಬಿಡಬೇಡಿ. ಅಸ್ಸಲಾಮು ಅಲೈಕುಂ വറഹ്മത്തുള്ളാഹി വബറകാതുഹു. ഞങ്ങളെ ഉംറത്ത് മുട്ടായിട്ടുള്ള ജമാഅത്ത് കട്ടത്താർ ബദരിയ ജുമാഅത്ത് പതിയുടെ ഈ ജമാഅത്തിൽപ്പെട്ട ഞങ്ങളെ ഒരു പെങ്ങള് സബീന ചൊല്ല ഒരു പെങ്ങള് പെത്തിട്ട് ഹാർട്ട് ഓപ്പറേഷന് വേനായിട്ട് ബാംഗ്ലൂർ നാരായണ ഹോസ്പിറ്റലിൽ അഡ്മിറ്റായിട്ട് ഹാർട്ട് ഓപ്പറേഷനുമായി. ഇപ്പം എന്തിനാ ചൊന്നെങ്കിൽ വെറും നിർഗതികമായിട്ടുള്ള ഒരു കുടുംബമായിട്ടിക്കട് ആ സബീന ചൊല്ല പെങ്ങളെ കുടുംബ ചെറിയ ചെറിയ ಬೇರೆ ಮಕ್ಕಳು ഉണ്ട്. അതോടുകൂടി ഹോസ്പിറ്റലിൽ ജീവൻ മരണ പോരാട്ടത്തിലായിട്ട് ആ ഞങ്ങളെ പെങ്ങളുണ്ട്. അതുകൊണ്ട് ഈ വീഡിയോ കാണേണ്ട എല്ലാ എൻ്റെ പിരിസപ്പെട്ട ചെങ്ങായിമാർ മുഅ്മിനീങ്ങൾ, ഞങ്ങളെ ഒരു പെങ്ങളെ ജീവ വലിക്കൊന്നു പേനായിട്ട് നിങ്ങളെ കൊണ്ട് എത്ര തീരും ആ നിലക്കുള്ള ഒരു സഹായ എത്രയും പെട്ടെന്ന് ആക്കിയിട്ട് നിങ്ങൾ തരണു. അല്ലാഹു റബ്ബു സുബ്ഹാനഹു വ തആല നിങ്ങളെ ഒരിക്കലും കൈಬಿಡല. ಆತ್ಮೀಯ ಬಾಂಧವರೇ, ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಕೆಯ್ಯೂರು ಗ್ರಾಮದ ಕಟ್ಟತ್ತಾರು ಎಂಬಳ್ಳಿ ಸಬೀನಾ ಎಂಬ ಸಹೋದರಿ ಇಲ್ಲಿ ವಾಸ್ತವಿದ್ದು ನಮ್ಮ ಜಮಾತಿಗೆ ಸೇರಿದವರಾಗಿರುತ್ತಾರೆ. ಅವರಿಗೆ ಒಂದು ಹೃದಯದ ತೊಂದರೆ, ಅದರಿಂದ ಅವರು 9 ತಿಂಗಳ ಗರ್ಭಿಣಿಗೆ ಡೆಲಿವರಿಗೆ ಹೋದಾಗ ಹೃದಯ ಆಘಾತವಾಗಿ ಅವರು ಇಲ್ಲಿ ಅದನ್ನು ಸಿಸೇರಿಯನ್ ಮಾಡಲಿಕ್ಕೆ ಆಗುವುದಿಲ್ಲ, ಇನ್ನು ನೀವು ಬೆಂಗಳೂರು ನಾರಾಯಣ ಹೃದಯಾಲಯದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಬೇಕೆಂದು ಇಲ್ಲಿಂದ ಸೂಚನೆ ಕೊಟ್ಟ ಮೇರೆಗೆ ಅವರಲ್ಲಿ ಹೋಗಿ ಈಗ ಆಪರೇಷನ್ ಎಲ್ಲ ನಡೆದಿದೆ. ಮಗು ಇದೆ. ಅದು ಈಗ ಅವರು ರೋಗಕ್ಕೆ ಪೀಡಿತವಾಗಿ ಬಹಳದ ಜೀವನ ಮರಣದ ಹೋರಾಟದಲ್ಲಿದ್ದಾರೆ. ಅವರಿಗೆ ತುಂಬ ಬಿಲ್ಲ ಅಲ್ಲಿ ಆಗಿ ಅದನ್ನು ಕಟ್ಟಲಿಕ್ಕೆ ಅಸಾಧ್ಯವಾದ ಈ ಬಡ ಕುಟುಂಬ ಅವರಿಂದ ಸಾಧ್ಯವಿಲ್ಲ. ಆದ್ದರಿಂದ ಊರಿನ ನಾಗರಿಕರು ಎಲ್ಲರೂ ಸೇರಿಕೊಂಡು ಅವರ ಒಂದು ಬಿಲ್ಲನ್ನು ಪಾವತಿ ಮಾಡಲು ಧನ ಸಹಾಯ ಮಾಡಿ ಆ ಒಂದು ಜೀವವನ್ನು ಉಳಿಸಲು ನಾವೆಲ್ಲರೂ ಕೈ ಜೋಡಿಸೋಣ ಎಂದು ಹೇಳಿ ಎಲ್ಲರೂ ಎಲ್ಲ ರೀತಿಯ ಸಹಾಯವನ್ನು നീടി ആ ജീവനെ ഉളിച്ചോണം എന്ന് എഴുത്താ ഇതേനെ. ഈ സാധു കുടുംബമാണ്. അത് ആ പെണ്ണുങ്ങൾക്കാണെങ്കിൽ ഒരു ആങ്ങള ഉണ്ടായിരുന്നു. ആങ്ങളെയും അതേ ഹൃദയത്തിൻ്റെ ബുദ്ധിമുട്ടുകൊണ്ട് മരിക്കുകയും ചെയ്തിട്ടുണ്ട്. അപ്പോൾ ഇന്ന് നോക്കാൻ ആങ്ങളമാരില്ല. കുടുംബത്തിൽ വളരെയധികം ആള് ചുരുങ്ങിയതുകൊണ്ട്, വളരെയധികം സാധു കുടുംബമായതുകൊണ്ട് എൻ്റെ പ്രിയപ്പെട്ട മുഅ്മിനീങ്ങളായ എല്ലാ സ്നേഹിതന്മാരും, ഈ ശബ്ദം കേൾക്കുന്ന എല്ലാ ഓരോരുത്തരും കൈ ജോടിച്ച് പിടിച്ചും കൊണ്ട് അദ്ദേഹത്തിന് കഴിയുന്ന സഹായധനം ചെയ്തു കൊടുക്കണമെന്ന് ഞാൻ വളരെയധികം താഴ്മയോട് ചോദിച്ചു കൊള്ളുകയാണ്. അല്ലാഹു സുബ്ഹാനഹു വ തആല നാം എല്ലാ ഓരോരുത്തരെയും നമ്മളെ കുടുംബക്കാരെയും ഇങ്ങനെയുള്ള ബുദ്ധിമുട്ട് മുഷക്കത്തുകളെ തൊട്ടും എല്ലാ പോരായ്മകളെ തൊട്ടും എല്ലാ ആഫത്ത് ബലാല് മുസീബത്തുകളെ തൊട്ടും എല്ലാ രോഗത്തിനത്തിലും അല്ലാഹു കാത്ത് സലാമത്താക്കി തരുമട്ടെ.